ಈಗ ಕಾಂಗ್ರೆಸ್ ಇತ್ತೀಚೆಗೆ ಡಿನ್ನರ್ ಮೀಟಿಂಗ್ ಜಾಸ್ತಿ ನಡೀತಾ ಇದೆ, ಏನು ಅನ್ಸುತ್ತೆ ಸರ್? ಡಿನ್ನರ್ ಮೀಟಿಂಗ್ ಎಲ್ಲ ಏರ್ಪಾಟ್ ಮಾಡ್ತಾ ಇರೋದು ಸಿದ್ದರಾಮಯ್ಯ. ಅವ್ರಿಗೇನಾಗ್ಬಿಟ್ಟಿದ್ದಾರೆ, 30 ತಿಂಗಳಾದ್ಮೇಲೆ ಇಳಿಬೇಕಲ್ಲ, ಅದಕ್ಕೆ ಸುಮ್ಮನೆ ಏನೇನೋ ಆಟ ಆಡ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಯಾಕೆಂದ್ರೆ ಸಿದ್ದರಾಮಯ್ಯ ನಿಮ್ಗೊಂದು ಮಾತು ಹೇಳ್ತೀನಿ, 16th ಲೂಯಿ ಅಂತಿದ್ದ ಒಬ್ಬ, 16th ಲೂಯಿ ಯುರೋಪಲ್ಲಿ. ಅವನನ್ನು ಕೇಳ್ತಾರೆ ನಿನ್ನ ನಂತರ ಯಾರು ಅಂತ. ನನ್ನ ನಂತರ ಜಲಪ್ರಳಯವಾಗಲಿ ಅಂತ. ಜಲಪ್ರಳಯ ಆದ್ರೆ ಒಬ್ಬರು ಉಳಿಯೋಂಗಿಲ್ವೇ? ಹಂಗೆ ಸಿದ್ದರಾಮಯ್ಯ ಇವ್ರ ನಂತರ ಜಲಪ್ರಳಯ, ಕಾಂಗ್ರೆಸ್ ಇರಬಾರ್ದು, ಯಾವನು ಇರಬಾರ್ದು. ಹಾಗಾಗಿ ಸಿದ್ದರಾಮಯ್ಯನವರ ಆಕ್ಟಿವಿಟೀಸ್ ಏನಾಗ್ತಾ ಇದೆ, ಸರ್ಕಾರಕ್ಕೂ ಒಂದಲ್ಲ ಅವನ ಕಡೆ ಕೆಟ್ಟ ಹೆಸರು ಬರ್ತಾ ಇದೆ, ಕಾಂಗ್ರೆಸ್ ಪಾರ್ಟಿಗೂ ಮುಗಿಸುವಂತ ವಿಚಾರ. ಹಾಗಾಗಿ ಇದು ಡಿನ್ನರ್ ಪಾರ್ಟಿ ಬಿಡಿಯೋದೇ ಏನಪ್ಪಾ ಅಂತ ಅಂದ್ರೆ, ಇದಕ್ಕೆ ಸಿದ್ದರಾಮಯ್ಯ ಮುಂದುವರಿಬೇಕು, ಇಲ್ಲ ಅವ್ರು ಹೇಳಿದವರು ಆಗ್ಬೇಕು ಅಂತ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೈಕಮಾಂಡ್ ಏನಂತ ನೋಡ್ಬೇಕು. ಯಾಕಂದ್ರೆ ಏನೇ ಇರಲಿ, ಡಿ ಕೆ ಶಿವಕುಮಾರ್ಗೆ ಯಾವ ಕಾರಣದಿಂದ ತಪ್ಪಿಸಕ್ ಆಗಲ್ಲ. ಅವೆಲ್ಲ 40 ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದವು. ಡಿ ಕೆ ಶಿವಕುಮಾರ್ ಇವತ್ತು ಯಾವ ಊರಿಗೆ ಹೋದ್ರು ಕೂಡ ಒಂದು 50 ಜನ ವರ್ಕರ್ಸ್ನ ಐಡೆಂಟಿಫೈ ಮಾಡ್ತಾರೆ. ಆ ವರ್ಕರ್ಸು ಗೊತ್ತಿಲ್ಲ ಈ ಸಿದ್ದರಾಮಯ್ಯಗೆ. ಸುಮ್ಮನೆ ಯಾರು ಚಮಚಾಗಳು ಚೇಲಾಗಳು ಜೊತೆಲಿ ಇಟ್ಕೊಂಡು ತಿರುಗ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿನ ಮುಗಿಸೇ ಹೋಗುವಂತ ಸಿದ್ದರಾಮಯ್ಯ ಮೀಟಿಂಗ್ಗೆ ಸಿದ್ದರಾಮಯ್ಯ ರೂವಾರಿ. ಹೌದೌದು, ಈ ಎಲ್ಲಾ ಮೀಟಿಂಗ್ಗಳಿಗೂ ಸಿದ್ದರಾಮಯ್ಯನೇ ರೂವಾರಿ, ಏನ್ ಬೇರೆ ವಿಚಾರ ಇಲ್ಲ. ಓಕೆ, ನೆಕ್ಸ್ಟ್ ಆಗಾರೆ ಅಧಿಕಾರ ಯಾರಿಗೆ ಹಂಚಿಕೆ ಆಗುತ್ತೆ ಸರ್? ಹಂಚಿಕೆ ಆಗ್ಲೇಬೇಕ್ರಿ. ಕಥೆಯೆಲ್ಲ ಈಗ ಡಿ ಕೆ ಶಿವಕುಮಾರ್ ದುಡ್ದಿಲ್ವಾ? ಒಕ್ಕಲಿಗ ಸಮಾಜದವ್ರು ಓಟ್ ಹಾಕ್ತಿಲ್ವಾ? ನೀವು 136 ಬರ್ಲಿಕ್ಕೆ? ಮತ್ತೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇಲ್ವಾ ಇಲ್ಲಿ? ಇಷ್ಟೆಲ್ಲ ಇದ್ದು ನೀವು ಅವ್ರಿಗೆ ಅವಕಾಶ ಕೊಡಲ್ಲ ಅಂತಂದ್ರೆ ಹೇಗೆ? ಇಟ್ಸ್ ಎ ಕಮಿಟ್ಮೆಂಟ್ ಆಫ್ ದಿ AICC, ಆಗ್ಲೇಬೇಕು. ಈಗ 2028ಕ್ಕೆ ನಾನು CM ಅಭ್ಯರ್ಥಿ ಅಂತ ಸತೀಶ್ ಜಾರಕಿಹೊಳಿ ಕೂಡ ಹೇಳ್ತಾ ಇದ್ದಾರೆ. ಯಾರಾದ್ರೂ ಬೇರೆ ವಿಚಾರ, ಬಟ್ ಇಲ್ಲಿ ಡೆಪ್ಟಿ CM ಆದ್ಮೇಲೆ CM ಮಾಡ್ಲೇಬೇಕಲ್ಲ ಅವ್ರನ್ನ. ನಡ್ಕೊಂಬಂದಿಲ್ವೇ ಉದ್ದಕ್ಕೂ? ಈ ರಾಜ್ಯದಲ್ಲಿ ನಡ್ಕೊಂಬಂದಿಲ್ವೇ ಉದ್ದಕ್ಕೂ? ಯಾರು DCM ಆಗಿರ್ತಾರೆ CMಗಳಾಗಿ ಬಂದಿಲ್ವೇ? ಹಾಗೆ ಅವ್ರು ಕೇಳ್ತಾರೆ, ತಪ್ಪೇನಿದೆ ಅದರಲ್ಲಿ? ಮತ್ತೊಂದು ನಾಳೆ ಪರಮೇಶ್ವರ್ ಕೂಡ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಸರ್. ಕರೀಲಿ ಬಿಡಿ, ಡಿನ್ನರ್ ಏನೋ ಊಟ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಸರ್, ಈಗ ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಬೇಕು ಅಂತ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಹೆಸರಿಡಬೇಕು ಅಂತ ಮೈಸೂರಿನ ಪ್ರಿನ್ಸಸ್ ರಸ್ತೆಗೆ ಏನ್ ಹೇಳ್ತೀರಿ ಸರ್? ಚೇ ಅಲ್ಲ ರೀ, ಪ್ರಿನ್ಸಸ್ ಕೊಡುಗೆ ಏನು ಮೈಸೂರಿಗೆ? ಮೈಸೂರಿಗೆ ಅವ್ರ ಅನ್ನ, ಅಕ್ಷರ, ನೀರು, ಉದ್ಯೋಗ ಇದೆಲ್ಲ ಕೊಟ್ಟಂತವ್ರು. ಅವ್ರ ಹೆಸರು ತೆಗೆದು ಸಿದ್ದರಾಮಯ್ಯನ ಹೆಸರು ಹಾಕಿ ಅಂತಂದ್ರೆ ಯಾರು ಒಪ್ಪಲ್ಲ. ಇದು ಅದ್ರ ಬದಲು ಈ ಮೂಡಾ ಕಚೇರಿಗೆ ಸಿದ್ದರಾಮಯ್ಯನ ಹೆಸರಿಟ್ಬಿಟ್ಟು ಒಳ್ಳೇದು. ಮೂಡಾ ಮಾಲ್, ಮೂಡಾ ಸಿದ್ದರಾಮಯ್ಯ ಮಾಲ್ ಅಂತ ಹೆಸರಿಟ್ಬಿಟ್ರೆ ಅದು ಅನ್ವರ್ಥ ನಾಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.